ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿಯಲ್ಲಿ ವಿಜೃಂಭಣೆಯಿಂದ ಕರ್ನೂಲ್ ಸಾಹೇಬ್ರ 40ನೇ ವಾರ್ಷಿಕ ಉರುಸ್ ಎ ಶರೀಫ್ ಆಚರಿಸಲಾಗುವುದು. ಈ ಒಂದು ಶುಭ ಸಂದರ್ಭದ ಶುಭ ಗಳಿಗೆಯಲ್ಲಿ ಸರ್ವಧರ್ಮದ ಭಕ್ತಾದಿಗಳಿಗೆ ಈ ಮಾಧ್ಯಮದ ಮೂಲಕ ತಿಳಿಯಪಡಿಸುವುದೇನೆಂದರೆ, ಸೋಮವಾರ 13/10/2025 ಸಂಜೆ 8:30ಕ್ಕೆ ಗಂಧದ ಮೆರವಣಿಗೆ, ಮಂಗಳವಾರ 14/10/2025 ಉರುಸ್, 15/10/2025 ಬುಧವಾರ ಜಿಯಾರತ್. ಈ ಒಂದು ಧಾರ್ಮಿಕ ಸೇವೆಯನ್ನ ಸರ್ವಧರ್ಮೀಯರು ಬಂದು ಸಹಬಾಳ್ವೆಯಿಂದ ನಡೆಸಿ ಆತನ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುತ್ತಾ ಗಂಗಾವತಿಯ ಬೇರೂನಿ ಆಬಾದಿ ಮಸ್ಜಿದ್ ಬಸ್ ಸ್ಟ್ಯಾಂಡ್ ರಸ್ತೆಯಲ್ಲಿರುವ ದರ್ಗಾ ಶರೀಫ್ ಶ್ರೀ ಶರಣರಾದ ಪರಮ ಪೂಜ್ಯ ಗುರುಗಳಾದ ಹಜರತ್ ಸೈಯದ್ ಶಾ ಅಬ್ದುಲ್ ಲತೀಫ್ ದೀರ್ ಖಾದ್ರಿ ವಂಶಸ್ಥರಿಂದ ವಿವಿಧ ಕಾರ್ಯಕ್ರಮಗಳು ಅವರಿಂದ ಜರುಗುತ್ತವೆ. ಕವ್ವಾಲಿ, ಕುರಾನ್ ಪಠಣ ಹಾಗೂ ಕುಸ್ತಿಯೂ ಸಹ ನಡೆಯುತ್ತದೆ. ಆದ್ದರಿಂದ ಎಲ್ಲಾ ಭಕ್ತಾದಿಗಳು ಸರ್ವಧರ್ಮೀಯರು ಬಂದು ಕೃಪೆಗೆ ಪಾತ್ರರಾಗಬೇಕೆಂದು ಬಯಸುತ್ತೇವೆ. ಈ ಸಮಯದಲ್ಲಿ ದರ್ಗಾದ ಪೀಠಾಧಿಪತಿಗಳಾದ ಸೈಯದ್ ಪಾಷಾ ಸಾಹೇಬ್, ದರ್ಗಾದ ಅಧ್ಯಕ್ಷರಾದ ಎಂ ಹುಸೇನ್ ಸಾಬ್, ಮಸೀದಿಯ ಕಾರ್ಯದರ್ಶಿಯಾದ ಅಯ್ಯಾಬು ಖಾನ್, ಅನ್ವರ್ ಮನಿಯಾರ್, ಹಟೇಲಿ ಬಾಷಾ, ಶಬ್ಬೀರ್ ಭರಣಿ, ಮೊಹಮ್ಮದ್ ಅಲಿ ಜಿನ್ನಾ, ರಾಜ್ ವಲಿ ಪೈಲ್ವಾನ್, ಎಂಡಿ ಇಸ್ಮಾಯಿಲ್, ದರ್ಗಾದ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಕೊಪ್ಪಳ ಜಿಲ್ಲಾ ವರದಿಗಾರರು ಎಂಡಿ ಅಲಿ. ಬೇರೂನಿ ಆಬಾದಿ ಮಸೀದಿ ಆವರಣದಲ್ಲಿರುವ ಹಜರತ್ ಸೈಯದ್ ಶಾ ಅಬ್ದುಲ್ ಲತೀಫ್ ಪೀರ್ ಶಾ ಖಾದ್ರಿ ಮಾಶುಕಿ ಖಲಂದರಿ ಕುತುಬೆ ಗಂಗಾವತಿ ಇವರ ಉರುಸ್ ಶರೀಫ್ ಗಂಧ 13/10/2025 ಸೋಮವಾರದಂದು ಹಾಗೂ ಉರುಸ್ 14/10/2025 ಮಂಗಳವಾರ ಹಾಗೂ ಜಿಯಾರತ್ 15/10/2025 ಬುಧವಾರ. ಈ 3 ದಿವಸ ಗಂಗಾವತಿಯ ಕರ್ನೂಲ್ ಬಾಬಾ ದರ್ಗಾದಲ್ಲಿ ಬೆಳಗ್ಗೆ ಗಂಧದ ಹೊತ್ತಿನಲ್ಲಿ ಸಾಯಂಕಾಲ 5 ಗಂಟೆಗೆ ಪ್ರಸಾದ ವಿತರಣೆ ಇರುತ್ತದೆ. ಹಾಗೂ ಉರುಸಿನ ದಿನ ಸಾಯಂಕಾಲ 7 ಗಂಟೆಗೆ ಪ್ರಸಾದ ವಿತರಣೆ ಇರುತ್ತದೆ. ಹಾಗೂ ಜಿಯಾರತ್ ದಿನ ಬೆಳಗ್ಗೆ 10 ರಿಂದ 11 ಗಂಟೆ ಒಳಗಡೆ ಪ್ರಸಾದ ವಿತರಣೆ ಇರುತ್ತದೆ. ಇದರ ಮುಖಾಂತರ ತಮ್ಮೆಲ್ಲರಿಗೆ ತಿಳಿಯಪಡಿಸೋದೇನೆಂದರೆ, ತಾವೆಲ್ಲರೂ ಸರ್ವಧರ್ಮದ ಭಕ್ತಾದಿಗಳು ಬಂದು ಗುರುಗಳ ಸನ್ನಿಹದಲ್ಲಿ ಆಶೀರ್ವಚನವನ್ನು ತೆಗೆದುಕೊಂಡು ತಾವು ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ನಮ್ಮ ಉರುಸಿನ ಕಾರ್ಯಕ್ರಮ ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ. ಸಮಸ್ತ ನಾಗರಿಕರಿಗೆ ಇದೇ ತಿಂಗಳ 40ನೇ ಹಜರತ್ ಸೈಯದ್ ಶಾ ಲತೀಫ್ ಪೀರ್ ಮಾಶುಕಿ ಖಲಂದರಿ ರಹಮತುಲ್ಲಾ ಅಲೈಹಿ ಅವರ ಉರ್ಸ್ ಕಾರ್ಯಕ್ರಮ ಇದೇ ತಿಂಗಳ 13, 14, 15 ಈ 3 ದಿವಸ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಸಮಸ್ತ ಗಂಗಾವತಿಯ ನಾಗರಿಕರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ಉರುಸಿನ ಕಾರ್ಯಕ್ರಮದಲ್ಲಿ ಸಮಸ್ತ ನಾಗರಿಕರು ಭಾಗವಹಿಸಿ ತಾತನ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತೇಳಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಅದೇ ರೀತಿಯಾಗಿ ಈ ದರ್ಗಾದ ಅಧ್ಯಕ್ಷರಾದ ತುಂಗಭದ್ರ ಹುಸೇನ್ ಸಾಬ್ ಅವರು ಈ ಪೋಸ್ಟ್ಗಳು ಇವತ್ತು
ಈ ಪೋಸ್ಟ್ಗಳು ಇವತ್ತು ಚಲಾವಣೆ ಮಾಡಿ ಇವತ್ತು ಎಲ್ಲ ಜನರಿಗೆ ತಿಳುವಂತ ಇದೊಂದು ಪೋಸ್ಟ್ಗಳನ್ನು ಮಾಡಿದ್ದಾರೆ. ಜನರಿಗೆ ಈ ಉರುಸಿನ ಕಾರ್ಯಕ್ರಮ ನಡೆಯುವ ಎಲ್ಲವೂ ಸಕಲ ಸಿದ್ಧತೆಗಳೇ ನಡೆಯುತ್ತಿದ್ದು ಎಲ್ಲರಿಗೂ ಅದೇ ಶರಣರು ಹೇಳದ ಹಾಗೆ ಮನದಲ್ಲಿ ನೆನೆಯವನಿಗೆ ಮನೆಯನ್ನು ಮಠವೇನು, ಮನದಲ್ಲಿ ನೆನೆದಿರಿಯವನಿಗೆ ಗುಡಿಯ ಕೊನೆಯಲ್ಲಿರುವ ಸರ್ವಜ್ಞಾನ ಅನ್ನುವಂತ ಮಾತನ್ನ ಭಕ್ತಿ ನಮ್ಗೆ ಇಲ್ಲಿಂದ ಬೇಕು, ಇಲ್ಲಿಂದಲ್ಲ, ಭಕ್ತಿಯಿಂದ ನೋಡೋದಾದ್ರೆ ನಮಗೂ ಅಲ್ಲಾನು ಕಾಣ್ತಾನ, ಶಿವನು ಕಾಣ್ತಾನ ಅಂತ ಹೇಳಿ ಸಮಸ್ತ ಮತ್ತೊಮ್ಮೆ ಮಗದೊಮ್ಮೆ ಗಂಗಾವತಿಯ ನಾಗರಿಕರಲ್ಲಿ ಈ 3 ದಿವಸದ ನಡೆಯುವಂತ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗವಹಿಸಿ ತಾತನ ಪಾತ್ರಕ್ಕೆ ಆಶೀರ್ವಾದ ಪಡ್ಕೋಬೇಕಂತ ಹೇಳಿ ಮನವಿ ಮಾಡ್ಕೊಳ್ತೇವೆ. ರೀತಿಯಾಗಿ ಹೈದರಾಬಾದಿನ ಪ್ರಸಿದ್ಧವಾದ ಮಹಬೂಬ್ ಬಂದೆ ನವಾಜಿ ಇವರಿಂದ ಖವಾಲಿ ಪ್ರೋಗ್ರಾಮ್ ಇರ್ತದೆ. ಆ ದಿವಸ 14ನೇ ತಾರೀಕು ರಾತ್ರಿ 10 ಗಂಟೆಗೆ ಎಲ್ಲರೂ ಆ ಖವಾಲಿ ಪ್ರೋಗ್ರಾಮ್ ನಲ್ಲಿ ಭಾಗವಹಿಸಬೇಕಂತ ಹೇಳಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೆ. ಕುಸ್ತಿದ ನಮ್ಮ ಇವ್ರು ಹೇಳಿ ಇವರ ಉರುಸಿನ ಕಾರ್ಯಕ್ರಮಗಳನ್ನು 3 ದಿನ ಕಾಲ ಜರುಗುತ್ತದೆ. ದಯವಿಟ್ಟು ದಿನಾಂಕ 14/10/2020 ಗಂಗಾ ಮೆರವಣಿಗೆಯನ್ನು ನೋಡುತ್ತಿದೆ. ಅದೇ ರೀತಿಯಾಗಿ 13 ಮತ್ತು 10/25 ಮಧ್ಯರಾತ್ರಿ 10 ಗಂಟೆಗೆ ಮಹಬೂಬ್ ಬಂದ ನವಾಜ್ ಹಜರತ್ ಅವರ ಹಯಾತಿನಲ್ಲಿ ಇರ್ತಕ್ಕಂಥ ಖವಾಲ್ ಸಾಹೇಬ್ರೆ ಈಗ ಆಗಮನಿಸಿದ್ದಾರೆ. ತಾವೆಲ್ಲರೂ ಖವಾಲಿಯನ್ನು ನಡೆಸಿಕೊಳ್ಳೋದ್ರಲ್ಲಿ ತಮ್ಮಲ್ಲಿ ವಿನಂತಿಸ್ತೇನೆ. ಅದೇ ರೀತಿಯಾಗಿ 15/10/25 ಮಧ್ಯಾಹ್ನ 3 ಗಂಟೆಗೆ ಬಹುಖ್ಯಾತ ಪೈಲ್ವಾನರ ಕುಸ್ತಿಯನ್ನು ಜರುಗುವುದಾಗುವುದು ಸರಿಯಾದ 3 ಗಂಟೆಗೆ. अलैकुम रहमतुल्लाहि बरकातहू। आप तमाम को इत्तला दी जाती है कि हज़रत सैयद शाह अब्दुल लतीफ़ पीर क़ादरी माशूक़ी क़लंदरी रहमतुल्लाह अलैह का 40वां साल उर्स शरीफ मना रहे हैं। तमाम लोगों को उर्स की दावत देते हुए 13 तारीख को बामुकाम बैरूनी मस्जिद दरगाह शरीफ से संदल निकलेगा 8:30 बजे। 14 तारीख को महबूब बंदा नवाज की खवाली का प्रोग्राम रहेगा 10 बजे से, और 15 तारीख को ज़ियारत होगी और बच्चों की कुरान खानी होगी, और शाम में 3 बजे कुश्ती का प्रोग्राम होगा। तमाम लोग इसमें शिरकत फरमाकर और इस उर्स में शिरकत फरमाकर साहिब जारन हासिल फरमाइए, हज़रत का फैज़ हासिल फरमाइए। अस्सलाम वालेकुम। ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.